ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ ಅರ್ಚಿತ ಇದ್ದೀರಿ ಅಂತ ಅನ್ಕೊಂಡೇನಿ. ನಾವು ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ಮ ರಾಯಲ್ ರೈಡರ್ ಪ್ರತೀಕ್ಷಾ ಬ್ಯಾಕ್ ಆಗಿದ್ದ ನೀವು ಬ್ಲಾಗ್ ಏನೇನ್ರಿಪ್ಪ ಅಂತಂದ್ರೆ ಇವತ್ತು ಬ್ಲಾಗ್ ಮಾಡತ್ತಿದ್ದಾನೆ. ಸ್ವಲ್ಪ ಬ್ಯುಸಿ ಇದ್ದೀರಿ. ಆಮೇಲೆ ಕಾಲೇಜು ಸ್ಟಾರ್ಟ್ ಆಗೈತೆ ನಮ್ದು. ಕಾಲೇಜ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆತ ನಾ ಈಗ ಹೊಂಟೇನಿ. ಸೊ ಯಾಕಂದ್ರೆ ಅಲ್ಲಿ ಬ್ಯುಸಿ ಇದೆಲ್ಲ ರೀ, ಕಾಲೇಜಿಗೆ ಹೋಗೋಕ್ಕಾಗಿರ್ಕಿಲ್ಲ. ಅದಕ್ಕೆ ಈಗ ಡೈಲಿ ಕಂಟಿನ್ಯೂ ಕಾಲೇಜ್ ಬಿಡ್ಲಾರ್ದಂಗೆ ಕಾಲೇಜಿಗೆ ಹೊಂಟೈತಿ. ಹೀಗಾಗಿ ಶೂಟ್ ಅದು ಮಾಡೋಕ್ಕಾಗಿರ್ಕಿಲ್ಲ. ಮತ್ತು ಅನಿಸ್ತಾ ಸರಿಪಾ ಡೈಲಿ ಬ್ಲಾಗ್ ಮಾಡತ್ತಿತ್ತಲ್ಲ, ಮತ್ತು ಫಸ್ಟ್ ಡೈಲಿ ಬ್ಲಾಗ್ ಮಾಡೋಣಂತೆ. ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತೀರಿ ಡೈಲಿ ಬ್ಲಾಗ್. ಯಾಕಂದ್ರೆ ಐ ನೋ ಯು ಗಾಯ್ಸ್ ಕಾಂಟ್ ಲಿವ್ ವಿದೌಟ್ ಮೀ. ಇನ್ನೂ ನಂಗೆ ಒಂದೆರಡು ಅವಾಗ ಇಂಗ್ಲೀಷ್ ಮಾತಾಡ್ತಿರ್ತೀನಿ ರೀ ನಾನು. ಕಾಲೇಜ್ ಸ್ಟಾರ್ಟ್ ಆಗಿ ಅಷ್ಟೇ ಭಾಳ ದಿನ ಆದಮೇಲೆ ಹೋಗತ್ತೇನೆ. ಅಂದ್ರೆ ಒಂದು ಸ್ವಲ್ಪ ಕ್ಲಾಸ್ ಮಿಸ್ ಆಗಿರ್ಬೇಕಾಗೆ ಸರ್. ಮನೇನು ಸೀನ್ ಆಗೈತಿರಪ್ಪ ಅಂತಂದ್ರೆ ಲೈಕ್ ಈಗ 2 ಸಬ್ಜೆಕ್ಟ್ ಅವ ನಮ್ಗೆ. ಒಂದು ಸಬ್ಜೆಕ್ಟ್ ಇದೆ ಟೀಚರ್ ಅವತ್ತು ಎಂಡ್ ಮಾಡ್ಯಾರ ಪೋರ್ಷನ್. ಅವ್ರದ್ದು ಲಾಸ್ಟ್ ಡೇ ಟೀಚರ್ ಇದೆ. ನಾ ಅವತ್ತು ಹೋಗೀನಿ, ನನ್ನ ಫಸ್ಟ್ ಡೇ. ಅವ್ರು ಪೋರ್ಷನ್ ಮುಗಿಸಾರ. ನಾ ಬಂದು ಕುಂತ ಪೋರ್ಷನ್ ಮುಗಿತ ನಾತೀನಿ ಅಂದರೂ ಕವರಪ್ ಮಾಡ್ಬೋದ್ರಿ, ಹಂಗೇನಿಲ್ಲ. ಕ್ಲಾಸ್ ಕುಂತಿರ್ಬೇಕಂತೇನಿಲ್ಲ. ಸ್ಟಿಲ್ ಹೆಂಗೆಲ್ಲ ಸೀನ್ ಐತಿ. ಆರು ತೊಗೊಂಡೆ ಅದಕ್ಕೆ ಫಿಲ್ ಅಪ್ ಮಾಡಿಸಿ ಹೋಗೋಣಂತ. ಆ್ಯಂಡ್ ಇನ್ಮೇಲೆ ಡೈಲಿ ವ್ಲಾಗ್ಸ್ ಬರ್ತೈತಂತ್ರಿ. ಓಕೆ, ಸ್ವಲ್ಪ ದಿನ ಗ್ಯಾಪ್ ಆಗಿತ್ತ, ಬಟ್ ಎನಿವೇಸ್. ಆಮೇಲೆ ಇನ್ನೊಂದು ಏನ್ರಿಪ್ಪ ಅಂತಂದ್ರೆ ಲೈಕ್ ಆಲ್ಮೋಸ್ಟ್ 60K ಸ್ಟ್ರಾಂಗ್ ಫ್ಯಾಮಿಲಿ ಕ್ಲೋಸ್ ಅದೇವು ನಾವು. 59,000 ಎಷ್ಟಾಗೈತಿ ನೋಡೋಣಂತ. 60,000 ಜಲ್ದಿ ಮುಟ್ಟೋಣಂತೆ. ಆಮೇಲೆ ನೋಡೋಣ. ಅದಾದ್ಮೇಲೆ ಒಂದೇನೋ ಬೇರೆ ಸರ್ಪ್ರೈಸ್ ಐತಿ ನಿಮ್ಗೆ. ಇನ್ನೊಂದು 2 ದಿನ ರೀ ಬೇರೆ ಏನೋ ಸರ್ಪ್ರೈಸ್ ಐತಿ. ನಾಳೆ ಎಲ್ಲ ನಾಡ್ದೂ ಎಲ್ಲೋ ಒಂದು ಕಡೆ ಹೋಗೋದೈತಿ. ಅಲ್ಲೇನೋ ಒಂದಿನ ಸೀನ್ ಐತಿ, ಲೈಕ್ ಏನೋ ಸರ್ಪ್ರೈಸ್ ಐತಿ. ನೋಡೋಣಂತ ಏನಾಗ್ತೈತೆ ಏನಿಲ್ಲ ಅಂತ. ಕಾಲೇಜಿಗೆ ಹೋಗೋಣಂತ. ಆಲ್ಮೋಸ್ಟ್ ಲೇಟ್ ಆಗೈತೆ. ನಾನು ಹಿಂಗಾರೆ ಎವ್ರಿ ಟೈಮ್ ಆರಾಮ್ ಮುಡ್ತೈತಿ. ಇನ್ನೇನಾಗೈತಿರಪ್ಪ ಅಂತಂದ್ರೆ ಯಾವ್ದಾಗ ಗುಮ್ನಾಗ 6 ಕೋಲ್ಡ್ ಸ್ಟಾರ್ಟ್ ಮಾಡಿದೆ. 6 ತೊಗೊಂಡೆ. 6 ತೊಗೊಂಡು ಗೇಟ್ ಹೊರಗೆ ಹಚ್ಚಿದೆ. ಹಂಗೆ ಹೊಂಟೆ. ನಾ ಬ್ಯಾಗ್ ಹಾಕ್ಕೊಂಡಿಲ್ಲ, ಹೆಲ್ಮೆಟ್ ಹಾಕೊಂಡು ಹೊಂಟ್ಬಿಟ್ಟೆ. ನೀವು ಭಾಳ ಮೊಯಮ ಹಾಕೈತೆ. ಮತ್ತು ಭಾಳ ಬೇಜಾರಾತ್ರಿಪ್ಪ. ಇವತ್ತು ಬ್ಯಾಗ್ ತೊಗೊಂಡು ಹೋಗೋಣಂತ. ಆ್ಯಂಡ್ ಹೋಗೋಣಂತ ಬರೀ ಫ್ಯಾಮಿಲಿ ಸಿಗ್ತೇನೆ ನಿಮಗೆ ಅಲ್ಲೇ. ಕಾಲೇಜ್ನಾಗ ಏನಾಗ್ತೈತ್ರಿಪ್ಪ ಅಂತಂದ್ರೆ ವ್ಲಾಗ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲರೂ ಇರ್ತೀವಲ್ಲ, ಫ್ರೆಂಡ್ಸ್ ಅದು ಇರ್ತೀವಿ. ಆಮೇಲೆ ಸ್ವಲ್ಪ ಜನ ಹೆಂಗ್ರಿಪ್ಪ ಅಂತಂದ್ರೆ ಅಗ್ಲಂಗ್ಲ ಕ್ಯಾಮ್ರಾ ತೆಗೆದು ಹಿಂಗೆ ವ್ಲಾಗ್ ಮಾಡೋದು ಕೂಡ ಒಂದು ಟೈಪ್ ಹಿಂಗೆ ಮುಖ ಮಾಡಿಬಿಡ್ತಾರೆ. ಹಿಂಗೆ ಅಂಥವ್ರು ನಾನು ತಲೆಗೆಡ್ಸ್ಕೊಳ್ಳೋದಿಲ್ಲ, ಬಟ್ ಹೇಳತ್ತೇನೆ ಸ್ಟಿಲ್ಲ. ಅಂಥವ್ರ ಮುಂದೆ ಮುದ್ದಾಮ ಇನ್ನೂ ಜಾಸ್ತಿ ವ್ಲಾಗ್ ಮಾಡ್ತೇನೆ ನಾನು. ಆ್ಯಂಡ್ ಹೋಗೋಣ ಬರೀ ಬ್ಯಾಗ್ ಹಾಕೊಂಡು ರೈಡ್ಸ್ಕೋ. ಇದು ನೋಡ್ರಿ ಹುಚ್ಚಿ ಹುಕ್ಕಿ ಹೋಗೋಣ ಬರೀ ಫ್ಯಾಮಿಲಿ. ಆಲ್ಮೋಸ್ಟ್ ಲೇಟ್ ಆಗೈತಿ. ಮೊದಲಿನ ಟೈಮ್ನಾಗ ಹೆಂಗಿರ್ತಿತ್ತು, ಬೈಕ್ಸ್ ಅಷ್ಟು ಇರ್ತಿದ್ದಿಲ್ಲ, ಪಾರ್ಕಿಂಗ್ನಾಗ ಜಾಗ ಸಿಗ್ತಿತ್ತು. ಈಗ ಎಲ್ಲ BCA ದವ್ರು, ಇಂಜಿನಿಯರ್ಸಿಂಗ್ದವ್ರು, BBA ದವ್ರು, ಉಳ್ಕಿದ್ದು ಏನೇನೈತಲ್ರಿ ಬ್ರಾಂಚ್ ಎಲ್ಲ ಬಂದು ಅಲ್ಲೇ ನಮ್ಮದು ಪಾರ್ಕಿಂಗ್ ಏನೈತಲ್ಲ ಅಲ್ಲೇ ಪಾರ್ಕ್ ಮಾಡಿರ್ತಾರೆ. ಸೊ ಹಿಂಗಾಗಿ ಫುಲ್ ರಶ್ ಆಗಿಬಿಟ್ಟಿರ್ತೈತೆ. ಪಾರ್ಕಿಂಗ್ ಸಿಗೋದಿಲ್ಲ. ಮುಂಜಾನೆ 8 ಗಂಟೆಗೆ ಬಂದ್ರಿ ಅಂತಂದ್ರೆ ನಿಮಗೆ ಪಾರ್ಕಿಂಗ್ ಸಿಗ್ತೈತಿ. ಅದು ಬಿಟ್ಟು ಹಿಂಗೆ 9, 10ಗೆ ಬಂದರೆ ಏನು ಪಾರ್ಕಿಂಗ್ ಸಿಗೋದಿಲ್ಲ. ಸೊ ಅಲ್ಲಿ ಒಂದು ನಂಗೆ ಜಾಗ ಸಿಗ್ತಾ ಪಾರ್ಕ್ ಮಾಡಿದ್ದೆ ನಾನು. ಅಂಕಲ್ ಬಂದು ಇಲ್ಲಿ ಬಿಸಿಲೈತಿ. ಇನ್ನೊಬ್ರು ಅಂಕಲ್ ಅದ ರೀ, ಅವ್ರು ನಂಗೆ ಪರಿಚಯದ ವಾಚ್ಮ್ಯಾನ್ ಅಂಕಲ್. ಇವ್ರು ಯಾರೋ ಬೇರೆದವ್ರೆ. ಸೊ ಅಲ್ಲಿ ಪಾರ್ಕ್ ಮಾಡಿದ್ದೆ ರೀ. ನಂದು ಆ ಸೈಡ್ ಫುಲ್ ಬಿಸಿಲಿತ್ತು. ಅಲ್ಲಿ ಮಟ್ಟ ಹೋಗ್ಬೇಕಲ್ಲ, ಅದಕ್ಕೆ ನಾನು ಇಲ್ಲೇ ಸ್ವಲ್ಪ ನೆರಳಾಗ ಪಾರ್ಕ್ ಮಾಡಿದೆ. ಬೇರೆ ಗಾಡಿ ಬಾಜುನ ಚೇನ್ರಿ, ನಾನು ಕರೆಕ್ಟ್ ಪಾರ್ಕ್ ಮಾಡೀನಿ. ಅವ್ರ ಅಂಕಲ್ ಬಂದೊಮ್ಮೆ ಈ ಸೈಡ್ ಪಾರ್ಕ್ ಮಾಡಿ ಇಲ್ಲಿ ಯಾಕೆ ಪಾರ್ಕ್ ಮಾಡತ್ತಿ ಅಂತಂದ್ರೆ ಅಂದಿರಿ ಅಲ್ಲಿ ಬಿಸಿಲೈತಿ, ನಾನು ಕೈಯಲ್ಲಿ ಪಾರ್ಕ್ ಮಾಡಿ ತಗೋರಿ ಅಂತ ನಾನು ಸುಮ್ಮನೆ ನಕ್ಕೊಂತಾನೆ. ಈ ಬಿಸಿಲಿತ್ತಂದ್ರೆ ಪಾರ್ಕ್ ಮಾಡೋದಿಲ್ಲ. ನೀವು ಬಿಸಿಲಿದ್ರೆ ಪಾರ್ಕ್ ಮಾಡೋದಿಲ್ಲ. ಒಮ್ಮೆ ಹೆಂಗ್ರಿ ಅಂದರೆ ಫುಲ್ ಹೈಪರ್ ಆಗಿಬಿಟ್ಟಾರ ಅವ್ರೆ. ಇಲ್ಲ ಸಮಾಧಾನಲೇ ಹೇಳ್ಬೇಕಲ್ಲ, ಬಿಸಿಲಿದ್ರೆ ಏನೋ ಬೇರೆಯವ್ರಿಗೆ ಪಾರ್ಕಿಂಗ್ ಸಿಗೋದಿಲ್ಲ ಹಚ್ಚುವ ಅಂತಂದ್ರೆ ಹಚ್ಚಿ ಬಿಡ್ತಿದ್ದೆ ನಾನು. ಉಲ್ಟಾ ಸೀದಾ ಮಾತಾಡೋದು ಬಿಟ್ಟಾರಿ. ಅಂದ್ರೆ ತಲೆ ಗಿರ್ರ ಅನ್ನತೈತಿ. ಹೋಗ್ಲಿ ಬಿಡಪ್ಪ ಅಂತ. ಮತ್ತು ಅಂದೆ ಆಯ್ತು ತಗೋರಿ, ಹಂಗಾರೆ ಎಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಹೇಳ್ರಿ, ಮಾಡ್ತೀನಿ. ಬೇರೆಯವ್ರ ಗಾಡಿ ಎಲ್ಲ ಚಕ್ಕೊಡ್ತಿತ್ತು. ಮತ್ತು ಅಲ್ಲಿ ಮುಂದೆ ಚರ್ನಾತಾರಿ. ಅಲ್ಲಿ ಸಂಧ್ಯಾಗ ನಂಗೆ ಗಾಡಿ ಸಿಗ್ಕೊಂಡ್ಬಿಡ್ತೈತಿ. ಇನ್ ಕೇಸ್ ನಂದು 2 ಕ್ಲಾಸ್ ಅದಾವ್ರಿ. 10ರಿಂದ 12 ಗಂಟೆ ಮಟ್ಟ. 12 ಗಂಟೆ ಬರೋದ್ಲೆ ನಾನು ಗಾಡಿ ಸಿಗ್ಕೊಂಡ್ಬಿಡ್ತೈತಿ. ಬೇರೆಯವ್ರ ಗಾಡಿ ಎಲ್ಲ ತೆಗೆದು ತೊಗೋಬೇಕು. ಅದ್ರ ಸಂಬಂಧ ಭಾಳ ಪಿಕ್ಚರ್ ಆತ್ರಿಪ್ಪ. ಆ್ಯಂಡ್ ಅದ್ರಾಗ ಚಂದಾಗ ಪಾರ್ಕಿಂಗು ಇಲ್ಲ ನಮ್ಮ ಕಾಲೇಜ್ನಾಗ. ಫುಲ್ ಎಲ್ಲ ಹಚ್ಚಿಬಿಟ್ಟಿರ್ತಾರೆ. ಸಂದಾಗ ಹಚ್ಚಿಬಿಟ್ಟಿರ್ತಾರೆ. ಅದ್ರಾಗ ನಾ ಕರೆಕ್ಟ್ ಪಾರ್ಕ್ ಮಾಡೀನಿ. ಹಿಂಗೆ ನೋಡ್ರಿ ಜನ ಏನು ಮಾಡೋಕ್ಕೆ ಬರೋದಿಲ್ಲ. ಹೆಂಗೆ ಬೇಕಂಗೆ ಮಾತಾಡಕ್ಬಿಟ್ಟಾರೆ. ಈಗ ನಿಮ್ಗೆ ಬಿಸಿಲಿತ್ತಂದ್ರೆ ಬೈಕ್ ಹಚ್ಚೋದಿಲ್ಲ. ಬಿಸಿಲಿಗೆ ಹತ್ಬಾರ್ದ ನೀನು ಬೈಕಿಗೆ. ಹಂಗೆ ಅಲ್ಲೆಲ್ಲರೂ ನಿಂತಾರಪ್ಪ, ಮಗ ನೋಡತ್ತಾರ. ನಾನು ತಿನ್ನಿಲ್ರಿ ಅಂಕಲ್ಲೇ. ಮತ್ತು ತಗೊಳಕ್ಕಾಗೋದಿಲ್ಲ. ಕರೆಕ್ಟಾಗಿ ಪಾರ್ಕ್ ಮಾಡೀನಿ ರೀ. ಮತ್ತು ಸೈಡ್ ತೆಗೆದು ಇಲ್ಲೈತ್ರಿ ನನ್ನ ಗಾಡಿ ಇಲ್ಲ ಚಂದ. ಇಷ್ಟೇ ಡಿಫ್ರೆನ್ಸ್, ಏನೂ ಮ್ಯಾಟ್ರ್ ಆಗತ್ತಿಲ್ಲ. ಮತ್ತು ನೋಡ್ರಿ ಅಲ್ಲಿ ಸಂಧ್ಯಾಗೂ ಸಿಕ್ಕಿಲ್ಲ. ನಾ ಏನ್ರಿಪ್ಪ ಶೀನ. ನನ್ನ ಫ್ಯಾಮ್ಲಿಯಲ್ಲೇ ಕ್ಲಾಸ್ ನಡೆಯತ್ತಿತ್ತು. ಬ್ರೇಕ್ ಕೊಟ್ಟಾರ. ನಾಷ್ಟ ಮಾಡಕ್ಕೆ ಬಂದಿತ್ತು ಇಲ್ಲಿ ಮಸಾಲೆ ದೋಸೆ ತೊಗೊಂಡಿತ್ತು. ನಾನು ನನ್ನ ಫ್ರೆಂಡ್ ಕೇಳಿ ಜೆರಾಕ್ಸ್ ಮಾಡ್ಸಕ್ಕೆ ಹೋಗಾಳೆ. ಏನೋ ಪ್ರಿಂಟ್ಔಟ್ ತೆಗ್ಸಕ್ಕೆ ಹೋಗಾಳಕ್ಕೆ. ಆ್ಯಂಡ್ ಮಸಾಲೆ ದೋಸೆ ತಿನ್ನೋದು ಮಾಡ್ರಿ. ಪ್ರೊಜೆಕ್ಟ್ ತೋರ್ಸಕ್ಕೆ ಹೋಗ್ತೀನಿ ಟೀಚರಿಗೆ. ನೀ ಆ ಕಡೆ ಹೋಗಿ, ಕಡೆಯಿಂದ ಬರ್ತೀನಿ. ಆ್ಯಂಡ್ ಹೋಗು ನನ್ನ ಬರೀ ಫ್ಯಾಮಿಲಿ. ಐ ಗೆಸ್ ಅಣ್ಣನ ಕಾಲೇಜ್ ಮುಗ್ದಿತ್ತು ಅನಿಸ್ತೈತಿ. ಅವ ಮನೆಗೆ ಹೊಂಟಿದ್ದ. ಹೋಗುನ್ ಬರೀ. ಆ್ಯಂಡ್ ಫ್ಯಾಮ್ಲಿ ಜಸ್ಟ್ ಕಾಲೇಜಿಂದ ಮನೆಗೆ ಬಂದಿರಿ. ಆ್ಯಂಡ್ ಈಗೆಲ್ಲ ಹೋಗತ್ತಿದ್ರಿಪ್ಪ ಅಂತಂದ್ರೆ ಮಾವಿನಕೊಪ್ಪ ಹನುಮಪ್ಪಗೆ. ಅಲ್ಲಿಂದ ಮತ್ತೆ ಅಲ್ಲಿ ಬೇರೆ ಕೆಲಸ ಐತಿ ನಿಯರ್ ಬೈ. ಅದನ್ನೊಂದು ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋಣಂತ. ಆ್ಯಂಡ್ ಸಂಜೆಗೆ ಒಂದು ಇವೆಂಟ್ ಐತಿ ಹುಬ್ಳಿನಾಗ. ಅಂದ್ರೆ ಟ್ರೈಮ್ ಶೋರೂಮಿಗೆ ಹೊಂಟೈತಿ. ಮಹೇಶ್ ಅಣ್ಣ ಅವ್ರದ್ದು ಐತಲ್ಲ ಅಲ್ಲಿ ಹೋಗ್ಬೇಕು. ಫಸ್ಟ್ ಇಲ್ಲಿ ಹೋಗೋಣಂತ ಬರೀ. ಫಸ್ಟ್ ಗುಡಿಗೆ ಹೋಗೋಣಂತ. ದರ್ಶನ ತೊಗೊಂಡೆ ಬರ್ಬೇಕಾರೆ ಅಲ್ಲೇ ಬರ್ಬೇಕಾರೆ ಅದು ಕೆಲಸ ಏನೈತಲ್ಲ ಅದು ಮುಗಿಸ್ಕೊಂಡೆ ರೈಟ್ ಅನ್ನೋಣಂತ. ಆ್ಯಂಡ್ ಬಿಸಿಲು ಭಾಳ ಖರಾಬ್ ಐತ್ರಿಪ್ಪ.
ಯಾರ್ಯಾರು ಹೊಂಟಿದ್ರಪ್ಪ ಅಂತಂದ್ರೆ ನಾ ಮತ್ತು ಅಣ್ಣ ಹೊಂಟೇವಿ ಅರುಣ್ಯಾಗ. ಲೆಟ್ಸ್ ಗೋ. ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನಿನ ನಿನ್ನ ಅಂದ ಚಂದ ತೋರಲು ಮಂಜಾಗಲೇ. ಆ್ಯಂಡ್ ಫ್ಯಾಮ್ಲಿ ಈಗ ಜಸ್ಟ್ ಬಂದಿಲ್ಲ ಗುಡಿಗೆ ರೀಚ್ ಆತ. ಆ್ಯಂಡ್ ಯಪ್ಪ ಹಿಂದೆ ಕುಂತೆ ಫುಲ್ ಮುಖ ಎಲ್ಲ ಧೂಳ ಕೂದ್ಲಾನು ನೋಡ್ರಿ. ಆ್ಯಂಡ್ ಹೋಗು ನಂಗೆ ಬರ್ರಿ. ಬರಬೇಕಾರೆ ಅವ ಹೊಡೆದಾನೀಗ, ಹೋಗ್ಬೇಕಾರೆ ನಾ ಹೊಡಿತೇನೆ. ಗುಡಿಗೆ ಬಂದ್ರಿ ಚಲತ್ರಿ ಫ್ಯಾಮ್ಲಿ ಹೋಗೋಣಂತ ದರ್ಶನ ತೊಗೊಳ್ಳೋಣ. ಆ್ಯಂಡ್ ಎದ್ರ ಸಂಬಂಧ ಯಾವ್ದು ಕೆಲಸ ಸಂಬಂಧ ಬಂದಿತ್ತಲ್ಲ ಅದು ಕೆಲಸ ಮುಗಿಸ್ಕೊಂಡು ಹೋಗೋಣ. ಆ್ಯಂಡ್ ಅಲ್ಲಿ ನೋಡ್ರಿ ನೀರೈತಿ, ಮೊಸಳಿ ಇದೆ, ಎಚ್ಚರಿಕೆ ಅಂತ ಕಾರಲ್ಲಿ. ಆ್ಯಂಡ್ ಫ್ಯಾಮ್ಲಿ ಈಗ ಜಸ್ಟ್ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಬಂತ. ಬಿಸಿಲರ ಭಾಳ ಖರಾಬ್ ಐತ್ರಿಪ್ಪ ಲಿಟ್ರಲಿ. ಯಪ್ಪ ಟಗರ್ ಬರತ್ತೈತಿ, ಕೂದಲ ಏನ್ರಿಪ್ಪ ಇದು. ಫ್ಯಾಮ್ಲಿ ಗಾಡಿ ನಾನು ಹೊಡ್ಯಾತೀನಿ, ಇದು ಹೊಸದು ಹಾಕೊಂಡೇನೋಕೆ KTM ಅದು ಹಾಕೊಂಡೇನಿದೆ, ಬೇರೆ ಐತಿ. ಆ್ಯಂಡ್ ಗಾಡಿ ನಾನು ಹೊಡ್ಯಾತೀನಿ ರೀ, ಯಾಕಂದ್ರೆ ಹಿಂದೆ ಕುಂತ್ರೆ ಭಾಳ ಬಿಸಿಲು ಬೀಳತೈತಿ. ಹೆಲ್ಮೆಟ್ ಹಾಕೊಂಡ್ರೆ ಕೂದಲಾನು ಸೇಫ್ ಇರ್ತೈತಿ, ಮುಖಾನು ಸೇಫ್ ಇರ್ತೈತಿ. ಸನ್ ಪ್ರೊಟೆಕ್ಷನ್, ಡಸ್ಟ್ ಪ್ರೊಟೆಕ್ಷನ್ ಅಲ್ಲ, ಅದಕ್ಕೆ ನಾನು ಗಾಡಿ ಹೊಡ್ಯಾತೀನಿ. ರೈಡಿಂಗ್ ಬೈಕ್ ಇಸ್ ಬೆಟರ್ ಅಂತ ಅನಿಸ್ತು ನಂಗೆ, ಅದಕ್ಕೆ ನಾನು ಹೊಡ್ಯಾತೀನಿ. ನಮ್ಮ ಅಣ್ಣ ಹಿಂಗೆ ಕುಂದಿರ್ತಾನೆ ನೋಡ್ರಿ ಬಿಸ್ಲಾಗ ಹೆಂಗೆ ಕರ್ಗಕ್ಕ ಇನ್ನೊಂದು ಸ್ವಲ್ಪ. ಆ್ಯಂಡ್ ಫ್ಯಾಮ್ಲಿ ಬ್ಯಾಕ್ ಟು ಹೋಮ್. ಈಗ ಜಸ್ಟ್ ಹೋಗಿ ಗುಡಿಗೆ ಹೋಗಿ ಬಂತ. ಆಮೇಲೆ ಅಲ್ಲೇ ಒಂದು ಓಲ್ಡ್ ಏಜ್ ಹೋಮ್ ಅಂತ ಐತಿ, ಆರ್ಫನೇಜ್ ಹೋಮ್, ಓಲ್ಡ್ ಏಜ್ ಹೋಮ್, ಆಶ್ರಮ ಅಂತ ಏನು ಕರಿತಿರಲ್ಲ ಅದು. ಈದ್ ಬರ್ಡೇಗೆ ಏನು ಮಾಡ್ಬೇಕಂತ ಅನ್ಕೊಂಡೇನ್ರಿಪ್ಪ ಅಂತಂದ್ರೆ ಓಲ್ಡ್ ಏಜ್ ಹೋಮ್ ಅಜ್ಜ ಅಜ್ಜಿಗಳು ಏನೇನು ಇರ್ತಾರಲ್ಲ ಅಲ್ಲದಾರ ಅವ್ರಿಗೆ ಹೋಗಿ ಒಂದು ಹೊತ್ತು ಊಟ ಹಾಕ್ಸ್ಬೇಕಂತಿತ್ತು ನಂಗೆ. ಯಾಕಂದ್ರೆ ಅನ್ನದಾನಕ್ಕಿಂತ ಜಾಸ್ತಿ ಏನು ದೊಡ್ಡದಲ್ಲ. ಬಟ್ ಅಲ್ಲಿ ಹೋಗಿದ್ವಿ ಕೇಳಾಕ, ಅಲ್ಲೇ ಅದರ ಸಂಬಂಧ ಅಂತ ಹೋಗಿದ್ದೆ. ಅತ್ತ ಗುಡಿಗೆ ಹೋಗಿ ಬರ್ಬೇಕಾದ್ರೆ ಕೇಳಿದಾಗ ಅವ್ರು ಏನಂದ್ರೆ ಊಟ ಹಾಕ್ಸೋದೇನು ಬೇಡ, ರೇಷನ್ ಕೊಡ್ರಿ ಸಾಕು, ಹಿಂಗೆ ಕಿರಾಣಿ ಅದು ಏನಾರ ಕೊಡ್ರಿ ಅಂತಂದ್ರೆ. ಆಮೇಲೆ ಅನ್ಕೊಂಡೇನೆ, ಯಾಕಂದ್ರೆ ಅಲ್ಲಿ ಹೆಂಗೈತ್ರಿಪ್ಪ ಅಂತಂದ್ರೆ ಸ್ವಲ್ಪ ಜನಾಗ BP ಇರ್ಬೋದು, ಸ್ವಲ್ಪ ಜನಾಗ ಶುಗರ್ ಇರ್ಬೋದು. ಅವ್ರ ಅಲ್ಲೇನು ಕುಕ್ ಅದಾರಲ್ರಿ, ಅವ್ರ ಹಿಸಾಬ್ಲಿ ಅಡ್ಗೆ ಮಾಡ್ತಾರ ಅವ್ರಿಗೆ. ಈಗ ನಾವೇನು ಮಾಡ್ಕೊಂಡು ಹೋದ್ವಿ ಇಲ್ಲ ಯಾರ್ದಾರ ಕಡೆ ಮಾಡಿಸಿ ಹೋದ್ವಿ ಅಂತಂದ್ರೆ ಹೆಂಗಾಗ್ತೈತಿ, ನಮ್ದ್ರಾಗ ಮಸಾಲಾರ ಜಾಸ್ತಿ ಆಗಿರ್ಬೋದು, ಖಾರ ಆತ ಉಪ್ಪಾತ. ಸೊ ಹಿಂಗೆ ಉಲ್ಟಾ ಪಲ್ಟಾ ಆಗಿರ್ತೈತಲ್ಲ, ಸ್ವಲ್ಪ ಜಾಸ್ತಿ ಕಮ್ಮಿ ಆತಂದ್ರೆ ಮತ್ತು ಅವ್ರಿಗೆ ಪ್ರಾಬ್ಲಮ್ ಅಲ್ಲ. ಯಾಕಂದ್ರೆ ಅವ್ರದ್ದು ಕುಕ್ ಬೇರೆ ಇರ್ತಾರೆ. ಸೊ ಅದ್ರ ಸಂಬಂಧ ನಾನು ಅನ್ಕೊಂಡು ಹೋದ್ಬಿಡ್ಪ ಅಂತ. ಆಮೇಲೆ ಒಂದೊತ್ತು ಊಟ ಕೊಟ್ರೆ ಏನಾಗ್ತೈತ್ರಿಪ್ಪ ಅಂದ್ರೆ ಒನ್ ಟೈಮ್ ತಿಂತಾರೆ. ಅದ ರೇಷನ್ ಕೊಟ್ರೆ ಹೆಂಗಾಗ್ತೈತಿ ಅಂದ್ರೆ ಲೈಕ್ ಕಂಟಿನ್ಯೂಸ್ ಜಾಸ್ತಿ ದಿನ ಯೂಸ್ ಮಾಡ್ತಾರೆ ಅವ್ರು ಮಾಡ್ಲಿ. ಅದನ್ನ ಅನ್ಕೊಂಡೇನ ಕೇಳಿ ಬಂದೈತಿ. ಲಾಸ್ಟ್ ನಾ ಕೊಟ್ಟಿದ್ದೆ ಅಂದ್ರೆ ನಂದು 18th ಬರ್ಡೇಗೆ ಸಣ್ಣ ಹುಡುಗರಿಗೆ ನನ್ನ ಕೈಯಲ್ಲಿ ಎಷ್ಟಾಗ್ತೈತೆ ಅಷ್ಟು ಹೆಲ್ಪ್ ಮಾಡಿದ್ದೆ ನಾನು. ಅವ್ರಿಗೆ ಬುಕ್ ಆತ ಪೆನ್ ಆತ ಕೊಟ್ಟಿದ್ದೆ. ಬಟ್ ಈಗ ಓಲ್ಡ್ ಏಜ್ ಹೋಮಿಗೆ ಅಲ್ಲಿ ಕೊಡ್ಬೇಕಂತ ಅನ್ಕೊಂಡೇನಿ, ನೋಡೋಣಂತ. ಇಫ್ ಇನ್ ಕೇಸ್ ದೇವ್ರ ಇನ್ನೂ ಜಾಸ್ತಿ 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 ಕೊಟ್ಟ ಅಂದ್ರೆ ನನ್ನ ಕೈಲಿ ಆದಷ್ಟು ಎಷ್ಟು ಜನಾಗ ಆಗ್ತೈತೆ ಅಷ್ಟು ಜನಾಗ ಹೆಲ್ಪ್ ಮಾಡೋಣಂತ. ಇದೇನ ವ್ಯೂಸ್ ಸಂಬಂಧ ಫಾಲೋವರ್ ಸಂಬಂಧ ಏನು ಮಾಡತ್ತಿಲ್ಲ, ನನ್ನ ಮನಸ್ಸಿಂದ ಮಾಡತ್ತಿದ್ದೆ. ವ್ಲಾಗ್ ಮಾಡತ್ತೀನಲ್ಲ ಅದಕ್ಕೆ ಹೇಳ್ಬೇಕಂತ ಅನಿಸ್ ಹೇಳಿದೆ. ಈಗ ಎಲ್ಲಿ ಹೋಗ್ಬೇಕ್ರಿಪ್ಪ ಅಂತಂದ್ರೆ ರೆಡಿಯಾಗಿ ಹುಬ್ಳಿಗೆ ಹೋಗ್ಬೇಕಾ ಅಂದೆಲ್ಲ ಟ್ರೈಮ್ ಶೋರೂಮಿಗೆ ಹೋಗ್ಬೇಕಾ ಮಹೇಶ್ ಅಣ್ಣ ಅವ್ರದ್ದೆ. ಬಿಸಿಲಾರು ಭಾಳ ಐತ್ರಿಪ್ಪ. ಫಸ್ಟ್ ನೀರು ಕುಡಿಯೋಣಂತ ಒಂದು 10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ರೈಟ್ ಅನ್ನೋಣ. ನನ್ನ ಫ್ಯಾಮಿಲಿ ಫ್ರೆಶ್ ಅಪ್ ಆಗಿ ಈಗೆಲ್ಲ ಹೊಂಟಿದ್ರಿಪ್ಪ ಅಂತಂದ್ರೆ ಹುಬ್ಳಿಗೆ. ಆ್ಯಂಡ್ ನೆನಪಾಗ್ಬಿಟ್ಟಿದ್ದೆ, ನಾವು ಫೋನ್ ಚಾರ್ಜರ್ ಇಟ್ಟಿರ್ಕಿಲ್ಲ ಇಲ್ಲ 5 ಚಾರ್ಜ್ ಮತ್ತು ಪವರ್ ಬ್ಯಾಂಕ್ ತೊಗೊಂಡು ಹೊಂಟೇನೆ ನನ್ನ ಜೊತೆ. ಲಕ್ಕಿಲಿ ಪವರ್ ಬ್ಯಾಂಕ್ನಾಗ ಚಾರ್ಜ್ ಇತ್ತು, ಅದು 1 ಪಾಯಿಂಟ್ ಬೈಕ್ನಾಗ ಹೊಂಟೈತಿ. ನಮ್ಮ ಅಣ್ಣ ಹೊಡ್ಯಾತಾನೆ ಬಗರ ಹೋಗ್ಬೇಕಾರಮ್ಮ ಬರಬೇಕಾರನ. ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ. ನನ್ನ ಫ್ಯಾಮಿಲಿ ಈಗ ಜಸ್ಟ್ ಇಲ್ಲಿ ಬಂದು ರೀಚ್ ಆಗೈತಿ.
ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಏನು ಮ್ಯೂಸಿಕಲ್ ನೈಟ್ ಇತ್ತಲ್ಲ ಟ್ರ್ಯಾಂಪ್ನಾಗ ಮುಗಿತೆ ಆ್ಯಂಡ್ ಈಗೆಲ್ಲ ಹೋಗ್ಬೇಕು. ಯಾರು ಬಂದಾರ ನೋಡ್ರಿ, ವಿಜಯ್ ಬೈ ಬಂದ್ಬಿಟ್ಟಾನ. ಯಾವಾಗಾರ ಬರ್ತೈತೆ ಧಾರವಾಡಿಗೆ, ಯಾವಾಗ ದಾವಣಗೆರೆಗೆ ಹೋಗಿರ್ತಾನೆ, ಜೋಗಿಹಳ್ಳಿಗೆ ಹೋಗಿರ್ತಾನೆ, ಬರೀ ಊರು ಅಡ್ಡಾಡ್ತಾನೆ ನೋಡ್ರಿ. ಆ್ಯಂಡ್ ಹಿಂಗೆಲ್ಲ ಸೀನ್ ಐತಿ ನೋಡು ನನ್ನ ಬರೀ ಫ್ಯಾಮಿಲಿ. ಈಗಂತೂ ಅದೇನಿತ್ತಲ್ಲ ಅದು ಮುಗೀತೆ. ಈಗ ಎಲ್ಲಿ ತಿನ್ನಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡತ್ತೈತಿ. ಅದು ನಾ ಅಲ್ಲೊಲ್ಲೆ ಇಲ್ಲೊಲ್ಲೆ ಯಾವ್ದೋಗು ನೀದೋಗು ಇನ್ನೂ ಡಿಸೈಡ್ ಆಗತ್ತಿಲ್ಲ. ಅದಕ್ಕೆ ಇಲ್ಲೊಂದು ಗೇಮ್ ಮಾಡತ್ತಿದ್ರಿ, ಅದನ್ನ ಮಾಡಿ ಯಾವ್ದು ಫೈನಲ್ ಚೂಸ್ ಆಗ್ತೈತೆ ಅಲ್ಲಿ ಹೋಗ್ತೈತೆ ಸುಮ್ ತಿನ್ನಾಕ. ಆ್ಯಂಡ್ ನೋಡೋಣ ಬರ್ರಿ ಹೆಂಗೆ ಹೇಳ್ತೀನಿ ಬರ್ರಿ. ಈಗ 4 ಜನ ಇದೀವಿ, 4 ಹೆಸರು ಇದಾವೆ ಇದ್ರೊಳಗೆ. ಹಾಂ, ಇದ್ರೊಳಗಡೆ ಯಾರು ಲೈಕ್ ಮೆಜಾರಿಟಿ ಯಾರು ಯಾವ ಫಿಂಗರ್ ಚೂಸ್ ಮಾಡ್ತೀರಿ ಆ ಫಿಂಗರ್ ಒಳಗೆ ಯಾರು ಹೆಸರು ಇರ್ತೀವಿ ನಾನು ಹೋಗ್ತಿರ್ತೀನಿ. ಡನ್. ಚೂಸ್ ಮಾಡಿದ್ರೆ ಅವಾಗ ಬೇರೆ ನೋಡುನಂತೆ, ಅಲ್ಲಿ ಮಠ ಇದಿರ್ಲಿ. ಕಲರ್ ಚಂದ ಇತ್ತು ನೆನಪಲ್ಲಿ ಅದಕ್ಕೆ 3 ಜನ ಒಂದೊಂದು ಅದಕ್ಕೆ ಒಬ್ರು ನೀಡ ಅವರ ಚೂಸ್ ಮಾಡಿದ್ರೆ ಫೈನಲ್ ಮಾಡು. ನೀನು ಒಂದೊಂದು ಯೋಚನೆ ಮಾಡಿ ಇಲ್ಲ ನಾಲ್ಕು ಮಾಡಿ ಪಾರ್ಚೋರ್ ಮಾಡ್ಬಿಡು ಬಂದಿರ್ತೈತಿ. ನೀ ಚೂಸ್ ಮಾಡಿ ನಾಲ್ಕು ಇಟ್ಕೋ. ಈಗ ಚಿನ್ನಿ ಮುಟ್ತಾವ ಒಂದ್ ಇಲ್ಲ ಒಂದು ಕೆಲಸ ಮಾಡೋದು, ನಿಮ್ ಇಟ್ಕೊಳ್ರಿ. ಯಾರು ಓಡ್ ಹಾಕ್ತೇವೆ ನೋಡ ಅವ್ರ ಕಡೆ ಹೋಗೋಣ ಆತ. ನೀವ ನಾಲ್ಕು ಅಂಗಡಿ ಹೆಸರು ಹೇಳ್ಬಿಡ್ರಿ, ನಾವು ಒಬ್ಬೊಬ್ರು ಒಂದೊಂದು ಇಟ್ಕೊಂತೀವಿ. ನಮಗ್ ಗೊತ್ತಿಲ್ಲ ಉಳಿದೆ ಯಾಕೆ ಹೇಳ್ತೀರಿ, ನಾನೇ ಕರ್ಕೊಂಡು ಹೋಗ್ತೇನೆ ನೋಡ್ರಿ. ಅಷ್ಟ್ ಮಾಡು ನಡ್ರಿ ಹೋಗೋನತ್ತಾಗ. ಇಲ್ಲಿ ಬಂದು ಚೀಟಿಂಗ್ ಇದೆ ಪಾರ್ಚೋರ್ ಹಾಕೊಂಬರ್ರಿ. ನಿಮ್ ಇಟ್ಕೊಳ್ರಿ, ನಿಮ್ಗೆ ಎಲ್ಲ ಹೋಗೋದು ಐ ನಂಗೂ ಗೊತ್ತಿಲ್ಲ ಆದತ್. ನಾಲ್ಕು ಹೆಸರು ಒಂದೊಂದು ಇಟ್ಕೋ. ಹಾ ಹಾ ಆತ. ನಂಗೆ ಗೊತ್ತಿಲ್ಲ. ಈಗ ಹೇಳು ಒಂದು ನಾಲ್ಕು ಯಾವ್ದಾರ ನಾಲ್ಕು ಹೇಳ್ರಿ ಒಲ್ಲೆ ತಗ. ನಾಲ್ಕು ಹೇಳ್ರಿ ಹೆಸರು ಅಂಗಡಿ ಹೇಳ್ಬೇಡ. ನಡೀತೈತ್ ಬಂದಾದ್ರ ಮತ್ ಬೇರೆ ನಾವ್ ವೇಫಲ್ ಇಟ್ಕೊಂತೀವಿ. ನೀವು ಎಫಲ್ ನಾನು ಯಾಕಂದ್ರೆ ನನ್ ಬರುದಿಲ್ಲ ಬಾಂಬೆ ಸ್ಯಾಂಡ್ವಿಚ್ ಗಿರ್ಮಿಟ್ ಬಾಂಬೆ ನೀ ಗಿರ್ಮಿಟ್ ಅದಿ ಬಿಡು ಬೈ ನೋಡಾಕು. ಬಾಂಬೆ ಇಂಡಿಯನ್ ಗಿರ್ಮಿಟ್ ಹಾ ವೇಫಲ್. ನಾ ಬೆಲ್ಜಿಯಂ. ಅಲ್ಲಿ ಏನಿದೆ ಹೆಂಗೆ ಯಾರು ಗೆಲ್ತಾರೆ ಮೂರು ಸೇಮ್ ಒಂದಷ್ಟು ಓಡ ಹಾ. ಓಡೆ ಹಾಕಿರ್ತಾರೆ. ಆಡ್ ಯಾರು ಬರ್ತೈತೆ ಅವ್ರು ನಡ್ರಿ. ಇಂಡಿಯನ್ ಲೆಟ್ಸ್ ಗೋ ಗೈಸ್. ಇಂಡಿಯನ್ ಸ್ಯಾಂಡ್ವಿಚ್ ತಿನ್ನಾಕ ಹೊಂಟೇವಿ ಈಗ. ನಂದಿದ್ದಿಲ್ರಿ, ನಂದಾರ ಬರುದಿಲ್ಲ ಅಂತ ನಂಗೆ ಕನ್ಫರ್ಮ್ ಐತೆ. ಇಂಡಿಯನ್ ಸ್ಯಾಂಡ್ವಿಚ್ ತಿನ್ನಾಕ ಹೊಂಟೇವ್ ನಾವು. ಇಲ್ರಿ ಮಾತಾಡ್ಕೊಂಡ್ರೆ ಅಲ್ಲಿ ಹೆಂಗಾಕೋರ ಅಲ್ಲೇ ಇರ್ಲಿ ಬೇ, ಕಾರ್ನಾಗ ಹೋಗುನೆ ಮತ್ ಬಂದು ತಗೊಳ್ಳೋಣ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ನನ್ನ ಫ್ಯಾಮಿಲಿ ಏನು ಸಿನ್ನತ್ರಿಪ್ಪ ಅಂತಂದ್ರೆ ಪಾರ್ಚೋರ್ ಅದು ಹಾಕಿ ಇಂಡಿಯನ್ ಸ್ಯಾಂಡ್ವಿಚ್ ಹೋಗೋಣ ಅಲ್ಲಿ ಹೋಗೋಣ ಅಂತಂದೆ. ಮತ್ತೊಂದು 2 ಅಂಗಡಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಡಿಸೈಡ್ ಮಾಡಿ ಲಾಸ್ಟಿಗೆ ಬೇರೆ ರೆಸ್ಟೋರೆಂಟ್ಗೆ ಮತ್ತೆ ಮಸ್ತ್ ಊಟ ಮಾಡ್ತೆ. ಈಗೆಲ್ಲ ಹೊಂಟಿದ್ರಿಪ್ಪ ಅಂತಂದ್ರೆ ವಾಪಸ್ ಲಾಸ್ಟ್ ಮೂಮೆಂಟಿಂಗ್ ಪ್ಲಾನ್ ಆತೆ. ಆ್ಯಂಡ್ ಊಟ ಮಸ್ತ್ ಐತೆ. ಆರು ಲೇಟೆ ಶಾಡೋನಾಗ ಹೊಂಟೀವಿ ನಾನು, ನಮ್ಮ ಅಣ್ಣ ಮತ್ತೆ ವಿಜಯ್. ನಾಳೆ ಏನೈತಲ್ರಿ, ನಾಳೆ ಒಂದು ಇವೆಂಟಿಗೆ ಹೊಂಟೈತಿ. ಆ ಬ್ಲಾಗರ್ ಬೆಂಕಿ ಇರ್ತೈತಿ, ಡೋಂಟ್ ಮಿಸ್. ನಾಳೆ ಆತ ನಡೆದಿದ್ದು ಬ್ಲಾಗ್ ಅದೇ. ಸೊ ಸ್ಟೇ ಟ್ಯೂನ್. ಸೊ ಫ್ಯಾಮಿಲಿ ಈಗ ಜಸ್ಟ್ ಮನೆಗೆ ಬಂತೆ. ಆ್ಯಂಡ್ ಇದು ಬ್ಲಾಗ್ ಎಲ್ಲೇನು ಮಾಡತ್ತೀನಿ, ನಾಳೆ ಬ್ಲಾಗ್ ನಡೆದಿದ್ದು ಬ್ಲಾಗ್ ಭಾಳ ಇಂಟ್ರೆಸ್ಟಿಂಗ್ ಬರ್ತೈತಿ. ಆ್ಯಂಡ್ ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಇದೆ, ನಾ ಕನ್ಸಿಸ್ಟೆಂಟ್ ಇರೋಕ್ಕಾಗಿರ್ಕಿಲ್ಲ. ಯಾಕಂದರೆ ಡ್ಯೂ ಟು ಸಮ್ ಕೆಲಸ ಅದ್ರ ಸಂಬಂಧ. ಆ್ಯಂಡ್ ಇಟ್ಸ್ ನೆವರ್ ಟು ಲೇಟ್ ಟು ಸ್ಟಾರ್ಟ್ ಅಗೇನ್. ಅದ್ರ ಸಂಬಂಧ ಮತ್ತೆ ವಾಪಸ್ ಕನ್ಸಿಸ್ಟೆಂಟ್ ವ್ಲಾಗ್ಸ್ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತೇನಂತೆ. ಸೊ ನಿಮಗೆ ಇಲ್ಲಿ ಮಟ್ಟ ವ್ಲಾಗ್ ಸೇರಿ ಅನ್ಕೊಂತೀನಿ. ಸೇರಿತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. 60,000 ಸ್ಟ್ರಾಂಗ್ ಫ್ಯಾಮಿಲಿ ಮುಟ್ಟು ನಾನು ಜಲ್ದಿ ಆತ. ಆ್ಯಂಡ್ ಸಿಗ್ತೇನೆ, ನೀನು ಮೆಹಂದಿ ಹೋಗತ್ತೇನೆ ನೋಡ್ರಿ. ಇದು ಮೆಹಂದಿ ಫಸ್ಟ್ ಹೋಗ್ತೈತೋ ಏನು ನನ್ನ 60K ಸಬ್ಸ್ಕ್ರೈಬರ್ಸ್ ಫಸ್ಟ್ ಆಗ್ತಾರೋ ನೋಡುನಂತ. ನೋಡಿ ಬಿಡೋಣಂತ್ರಿ ಫ್ಯಾಮಿಲಿ. ನೋಡ್ರಿ ನಮ್ಮ ಕುಕ್ಕಿ ಕೆಮ್ಮತ್ತ 59,100 ಆಗೈತಿ. ಇನ್ನೂ 900 ಸಮಥಿಂಗ್ ಬೇಕಾಗ್ಯಾರ. ಆಲ್ಮೋಸ್ಟ್ 800 ಅಂತ ಹಿಡೀರಿ. ಅಸೆ ಮಾಡತ್ತಾಳ್ರಿ ಕುಕ್ಕಿ, ನಮ್ಮ ಕುಕ್ಕಿ ಅಸೆ ಮಾಡತ್ತಾಳ್ರಿ ಫ್ಯಾಮಿಲಿ. ಇದಕ್ಕಾರ ನೀವು 60K ಮಾಡಬೇಕಪ್ಪ. ನಮ್ಮ ಕುಕ್ಕಿ ಅಸೆ ಮಾಡತ್ತಾಳ. ನಂಗೆ ಇನ್ನೊಂದ್ಸಲ ಕೆಮ್ಮಿದೆ ಅಂದ್ರೆ ನೋಡಿ ಕುಕ್ಕಿ. ಇನ್ನೂ 800 ಸಬ್ಸ್ಕ್ರೈಬರ್ ಸಮಥಿಂಗ್ ಬೇಕಾ. ಕೆಮ್ಮಾತಾಳ್ರಿ ನಮ್ಮ ಕುಕ್ಕಿ ಫ್ಯಾಮಿಲಿ. ಇದ್ರ ಸಂಬಂಧರ ನಂಗೆ 60,000 ಸಬ್ಸ್ಕ್ರೈಬರ್ಸ್ ಬೇಕು. ಇನ್ನೂ 800 ಸಮಥಿಂಗ್ ಅದಾರೆ. ಆ್ಯಂಡ್ ಐ ಟ್ರಸ್ಟ್ ಯು ಗೈಸ್. ಓಕೆ, ಲವ್ ಯು. ಆ್ಯಂಡ್ ಐ ಹೋಪ್ ನಿಮಗೆ ಬ್ಲಾಗ್ ಇಲ್ಲ, ಐ ಹೋಪ್ ಇದು ನಿಮಗೆ ಬ್ಲಾಗ್ ಸೇರಿತು ಅನ್ಕೊಂತೀನಿ. ಇಫ್ ಇನ್ ಕೇಸ್ ಸೇರಿತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೇನೆ ನಿಮಗೆ ನೆಕ್ಸ್ಟ್ ಬ್ಲಾಗ್ನ. ಅಲ್ಲಿ ಮಟ್ಟ ಸ್ಟೇ ಚಿಕ್, ಬಿ ಗಿಚ್ ಅಂಡ್ ಗೆಟ್ ರಿಚ್. ಬಾಯ್ ಬಾಯ್. ಸೊ ದಿಸ್ ಇಸ್ ರಾಯಲ್ ರೈಡರ್ ಪ್ರತೀಕ್ಷಾ ಸೈನಿಂಗ್ ಆಫ್.